ಜಲಪ್ರಳಯ ಮತ್ತು ಭೂಕುಸಿತದಿಂದ ನಮ್ಮ ನೆರೆ ರಾಜ್ಯವಾದ ಕೇರಳ ಅಕ್ಷರಶಃ ನಲುಗಿ ಹೋಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ 150ಕ್ಕೂ ಹೆಚ್ಚು ಜನ ಜಲಪ್ರಳಯದಿಂದ ಮೃತಪಟ್ಟಿದ್ದಾರೆ. ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಈ ಒಂದು ಭೂ ಕುಸಿತದಿಂದ ಸಾಕಷ್ಟು ತೊಂದರೆಗೀಡಾಗ್ತಿದ್ದಾರೆ ಜನರು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಭೂ ವಿಜ್ಞಾನಿ HSM ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ. ಸರ್, ನೀವು ನೋಡ್ತಾ ಇರ್ಬೋದು ಕೇರಳದಲ್ಲಿ ಯಾವ ರೀತಿ ಅನಾಹುತ ದುರಂತ ಆಗಿದೆ ಅಂತ ಹೇಳ್ಬಿಟ್ಟು 150ಕ್ಕೂ ಹೆಚ್ಚು ಜನ, ಅಂದರೆ ಯಾವಾಗಲೂ 2018ರಲ್ಲಿ ಈ ರೀತಿ ಪ್ರವಾಹದಿಂದ ಜನರು ಮೃತಪಟ್ಟಿದ್ರು, ಮತ್ತೆ ಅದು ಮರುಕಳಿಸಿರೋ ಅಂಥದ್ದು. ಸೊ ನೀವು ಭೂವಿಜ್ಞಾನಿಯಾಗಿ ಯಾವ ರೀತಿ ಒಂದು ಎಚ್ಚರಿಕೆಯನ್ನು, ಜೊತೆಗೆ ಇಲ್ಲೂ ಕೂಡ ಅಂದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಪಶ್ಚಿಮ ಘಟ್ಟಗಳಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾನೆ ಬಂದಿದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಈ ಭೂ ಕುಸಿತ ಆಗಿದೆ, ಈ ಊರಿಗೆ ಪ್ರಾಬ್ಲಮ್ ಆಯಿತು, ಇಂಥ ಕುಟುಂಬಕ್ಕೆ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಕೊಂಡು ಬಂದಿದ್ದಾರೆ ಹೊರತು ಅದಕ್ಕೆ ಏನೆಲ್ಲ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸೊ ನೀವು ಭೂವಿಜ್ಞಾನಿಯಾಗಿ ಯಾವ ರೀತಿ ಒಂದು ಅರಿವನ್ನು ಮೂಡಿಸ್ತೀರಾ ಸರ್, ಏನು ಹೇಳ್ತೀರಿ ಅಂತ? ನಮಸ್ಕಾರ ವೀಕ್ಷಕರಿಗೆ. ನೋಡಿ, 2018ರ ಘಟನೆ ಬಗ್ಗೆ ಮೇಡಮ್ ರೈಸ್ ಮಾಡಿದ್ರು. 18ರಲ್ಲಿ ಆದ ಘಟನೆಯನ್ನು ನಾನು ತೀವ್ರವಾಗಿ ಸಂಶೋಧನೆ ಮಾಡಿದೆ, ಅಧ್ಯಯನ ಮಾಡಿದೆ. ಅದರ ಕಾರಣ ಗೊತ್ತಾಯಿತು. ಅದರ ಆಧಾರದ ಮೇಲೆ 19ರಲ್ಲಿ ಆಗುತ್ತೆ ಅಂತ ನಾನು ಹೇಳಿದೆ. 2 ತಿಂಗಳು ಮುಂಚೆನೇ ಹೇಳಿದ್ದೆ ಮರುಕಳಿಸುತ್ತೆ ಅಂತ. ಅದೇ ರೀತಿ ಆಯಿತು. ಅದನ್ನು ಆ ಸಂಶೋಧನೆ ಇವತ್ತು ಕೂಡ ನಾನು ಮುಂದುವರಿಸಿದ್ದೀನಿ. ಈ ಒಂದು ವಯನಾಡಿನ ಘಟನೆಗೆ ಪೂರಕವಾಗಿ ಮೊನ್ನೆ ಬೆಳಿಗ್ಗೆ ಇಂಡಿಯನ್ ಓಷನ್ನಲ್ಲಿ ಒಂದು ಜಾಗದಲ್ಲಿ ಸೌತ್ ವೆಸ್ಟ್ ಆಫ್ ರೋಡ್ರಿಕ್ಸ್ ಟ್ರಿಪಲ್ ಜಂಕ್ಷನ್ ಅಂತ, ಅಲ್ಲಿ 5.4ರ ಪ್ರಮಾಣದ ಒಂದು ದೊಡ್ಡ ಭೂಕಂಪ ಆಗುತ್ತೆ. ಸಮುದ್ರದ ತಳದಲ್ಲಿ ಅಂಥ ಪ್ರದೇಶಗಳಲ್ಲಿ, ಅಂದರೆ ಮಿಡ್ ಓಷಾನಿಕ್ ರಿಡ್ಜಸ್ಸಲ್ಲಿ, ಅಬ್ಡಕ್ಷನ್ ಝೋನ್ಗಳಲ್ಲಿ ಆಗುವಂಥ ವಾಲ್ಕನಿಕ್ ಎರಪ್ಷನ್ಸ್ನ ನಾವು ಎಫ್ಯೂಷನ್ ಅಂತ ಕರಿತೀವಿ. ಅಗಾಧ ಪ್ರಮಾಣದ ಬೆಸಾಲ್ಟ್ ಲಾವಾ ಹೊರಗಡೆ ಬಂದು ಅದು ಆ ಶಾಖ ನೀರಿಗೆ ಟ್ರಾನ್ಸ್ಫರ್ ಆಗಿ, ನೀರು ಆವಿಯಾಗಿ ಮೇಲೆ ಹೋಗಿ ಅದು ದೊಡ್ಡ ಮಟ್ಟದ ಮೋಡ ಆಗಿ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಪಶ್ಚಿಮಕ್ಕೆ ಚಲಿಸಿ ಈ ರೀತಿಯ ದೊಡ್ಡ ಮಳೆ ಆಗುತ್ತೆ. ಮೊನ್ನೆ ರಾತ್ರಿ ಒಂದೇ ರಾತ್ರಿನಲ್ಲಿ 570 ಮಿಲಿಮೀಟರ್ ಮಳೆ ಆಗಿದೆ. ಇದು ಕೆಲವು ಪ್ರದೇಶಗಳಿಗೆ ವಾರ್ಷಿಕ ಮಳೆ ಆಗುತ್ತೆ. ಅದು ಒಂದೇ ದಿನದಲ್ಲಿ ಬಿದ್ದಾಗ ಈ ರೀತಿ ಹೆಚ್ಚಿನದಾಗಿ ನೀರಿನಿಂದಾಗಿ ಆದ ಘಟನೆ ಇದು. ಜೊತೆಗೆ ಪಶ್ಚಿಮ ಘಟ್ಟಗಳೆಲ್ಲ ಸೂಕ್ಷ್ಮ ಪ್ರದೇಶಗಳು, ಡೀಪ್ಲಿ ವೆದರ್ಡ್ ಪ್ರೊಫೈಲ್ಸ್ ಇದೆ. ಸಾಯಿಲ್ ಹೊರೈಸನ್ನು 100-150 ಅಡಿ ಆಳವಾಗಿರುತ್ತೆ. ನಮ್ಮ ಬೆಂಗಳೂರು, ತುಮಕೂರು ಸುತ್ತಮುತ್ತ ಎಲ್ಲ 5ರಿಂದ 10 ಅಡಿ ಇದ್ದರೆ ಹೆಚ್ಚು ಸಾಯಿಲ್ ಪ್ರೊಫೈಲ್. ಅದರ ಕೆಳಗಡೆ ಗಟ್ಟಿ ಬಂಡೆ ಇರುತ್ತೆ. ಆದರೆ ಅಂಥ ಪ್ರದೇಶಗಳಲ್ಲಿ 100-150 ಅಡಿ ಲ್ಯಾಟ್ರಿಟಿಕ್ ಪ್ರೊಫೈಲ್ ಇರುತ್ತೆ. ಅದು ಪ್ಲಸ್ ನೀರು ಎರಡೂ ಸೇರಿ ಕೆಸರಾಗಿ ಹರಿದು ಬಂದಿದೆ. ಇದನ್ನು ಲ್ಯಾಂಡ್ಸ್ಲೈಡ್ ಅನ್ನೋದ್ರ ಬದಲು ಮಡ್ ಸ್ಲೈಡ್ ಅಥವಾ ಮಡ್ ಫ್ಲೋ ಅಂತ ಹೇಳ್ಬೋದು. ಸೊ ಏನೇ ಆದರೂ ಕೂಡ ದುರಂತನೇ. ಅದು ತನ್ನ ಪಾಡಿಗೆ ತಾನು ತನ್ನ ಟ್ರ್ಯಾಕಲ್ಲಿ ಯಾವುದೋ ಒಂದು ಸ್ಟ್ರೀಮ್ ಹಾದಿನಲ್ಲಿ ಹರಿದು ಹೋಗಿ ಕಣಿವೆಗೆ ಬೀಳ್ತಾ ಇತ್ತು. ಆ ಮೆಪ್ಪಾಡಿಯಿಂದ ಒಂದು 2-3 ಗ್ರಾಮಗಳು ಮುಂದಕ್ಕೆ ಹೋದರೆ ಏಕ್ದಮ್ ಡ್ರಾಪ್ ಇದೆ. ಒಂದು 2000 ಅಡಿಗಳ ಪ್ರಪಾತ ಇದೆ. ಅದು ಸ್ಕಾರ್ಪ್ ಸೆಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಬಿದ್ದು ಕೆಳಗಡೆ ಹೊರಟೋಗೋದು. ಇದೇನಾಗಿದೆ ಪ್ರಮಾದ, ಅದು ಹರಿಯುವ ಹಾದಿನಲ್ಲಿ 3 ಗ್ರಾಮಗಳನ್ನು ಕಟ್ಟಿದ್ದಾರೆ. ಅದನ್ನು ಐಡೆಂಟಿಫೈ ಮಾಡಬೇಕಾಗಿತ್ತು. ಹಿಂದೆ GSI ಕೊಟ್ಟಿರೋ ರಿಪೋರ್ಟ್ಗಳಲ್ಲಿ ಇದರ ಮೆನ್ಷನ್ ಇರುತ್ತೆ, ಇದು ವಲ್ನರಬಿಲಿಟಿ ಇದೆ ಅಂತ. ಅದನ್ನು ಗಮನದಲ್ಲಿಟ್ಕೊಂಡು ಆ ಗ್ರಾಮಗಳನ್ನು ತೆರವು ಮಾಡಬೇಕು. ಈ ರೀತಿ ಇದು ಮೊದಲ ಘಟನೆ ಅಲ್ಲ, ಹಿಂದೆ ಭಾಳ ಸರಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಒಂದು ಗುಡ್ಡ ಕಡಿದು ಸ್ಲೋಪ್ಸ್ ಮಾಡಿ ಟೆರೇಸಸ್ ಮಾಡಿ ವ್ಯವಸಾಯ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಇದೇ ರೀತಿ ಒಂದು ದೊಡ್ಡ ಮಳೆ ಬಂತು, ಎಂಟೈರ್ ತಿಂಗು ಕೊಲ್ಯಾಪ್ಸ್ ಆಗಿ ಹರಿದು ಬಂದು ಆ ಹಳ್ಳಿ ಮುಳುಗೋಗಿತ್ತು. ದೊಡ್ಡ ಘಟನೆ ಆಗಿತ್ತು. ಇದು ಮೊದಲಲ್ಲ, ಕೊನೆಯದೂ ಅಲ್ಲ. ಸೊ ಇದನ್ನು ನಾವು ಅಧ್ಯಯನ ಮಾಡಿ ಆ ಮಾದರಿಯಾಗಿಟ್ಕೊಂಡು ಒಂದು ಪಾಠವಾಗಿ ಕಲಿತು ಮುಂದೆ ಈ ರೀತಿಯ ಘಟನೆಗಳು ಕರ್ನಾಟಕದ ಪಶ್ಚಿಮ ಘಟ್ಟದ ಯಾವುದೇ ಭಾಗದಲ್ಲಿ ಆಗುತ್ತಾ? ಈಗಾಗಲೇ ಆಗಿವೆ. ಶಿರೂರು ಒಂದು ಉದಾಹರಣೆ ಇರ್ಬೋದು, ಕೊಡಗು ಇರ್ಬೋದು, ಉತ್ತರ ಕನ್ನಡದಾಗ ಹಲವಾರು ಭಾಗಗಳಲ್ಲಿ ಆಗಿವೆ. ಅಲ್ಲಿ ಒಂದು ಗ್ರಾಮದಲ್ಲಿ 2009ರಲ್ಲಿ 9 ಜನ ಸತ್ತೋಗಿದ್ರು, ಗುಡ್ಡ ಕುಸಿತು. ಸೊ ಈ ರೀತಿ ಮಂಗಳೂರಿನಲ್ಲೂ ಕೂಡ ಕಳೆದ ಬಾರಿ ಗುಡ್ಡ ಕುಸಿದಿತ್ತು. ಸೊ ಈ ರೀತಿಯ ಜಾಗಗಳನ್ನು GSIನವರು ಅಥವಾ NRI ಟು ಸಮ್ ಎಕ್ಸ್ಟೆಂಟು, ಸೆಸ್ನವರು, ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಅರ್ತ್ ಸೈನ್ಸ್ ಅಂತ ಇದೆ, ಸ್ಟಡೀಸ್ ಇನ್ ಅರ್ತ್ ಸೈನ್ಸ್ ಅಂತ ಟ್ರಿವಾಂಡ್ರಮ್, ಮತ್ತು ಬೇರೆ ವಿಜ್ಞಾನ ಸಂಸ್ಥೆಗಳು ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. IIT ಅವರು ಕೂಡ ಕೆಲವು ಜಾಗಗಳಲ್ಲಿ ಅಧ್ಯಯನ ಮಾಡಿದ್ದಾರೆ. ಆ ವರದಿಗಳಲ್ಲಿ ಏನು ಹೇಳಿದ್ದಾರೆ, ಡೇಂಜರ್ ಝೋನ್ಸು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಇದ್ದರೆ
ಲೆವೆಲ್ 3 ಜಾಗಗಳಿಗೆ ಆದ್ಯತೆ ಕೊಟ್ಟು ಏನು ಕ್ರಮ ತಗೊಬೇಕು ತಕ್ಷಣ ಮಾಡಿ, ಈಗಲೇ ಮಾಡಿ. ಸರ್ಕಾರ ಅದಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚಾಗ್ಬೋದು, ಗ್ರಾಮಗಳನ್ನು ಸ್ಥಳಾಂತರಿಸಬೇಕಾಗತ್ತೆ, ಆದರೆ ಪ್ರಾಣಗಳು ಉಳಿಸ್ಬೋದು. ಈಗ ನೋಡಿ, ಈಗ ದುರಂತ ಸಂಖ್ಯೆ 130 ಅಂತ ಬರ್ತಾ ಇದೆ, 140 150 ಆಗಿದೆ. ಅದು 200ಕ್ಕೆ ಹೋಗ್ಬೋದು. ಯಾಕೆಂದರೆ ಮಿಸ್ಸಿಂಗ್ ಪರ್ಸನ್ಸು ಕೆಳಗಡೆ ಕೆಸರಲ್ಲಿ ಸಿಕ್ಕೊಂಡೋದ್ರೆ ಗೊತ್ತೇ ಆಗಲ್ಲ. ಬಾಡಿ ಸಿಕ್ಕಿದ್ದು ಕೌಂಟ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸಿಗದೇ ಇರೋದು ಈ ರೀತಿಯ ಎಷ್ಟೋ ಜನಗಳು ಗ್ರಾಮದ ಸಿಗಲೇ ಇಲ್ಲ. ನೋಡಿ, ಇದು ನಾನು ಶಿರೂರ್ಗೆ ಆಮೇಲೆ ಬರ್ತೀನಿ. ಸೊ ಈ ಒಂದು ಉದಾಹರಣೆ ಇಟ್ಕೊಂಡು ಕೊಡಗಿನಲ್ಲಿ ನಾವು ಈಗಾಗಲೇ 103 ಜಾಗಗಳನ್ನ ಹಜಾರ್ಡಸ್ ಝೋನ್ ಅಂತ ಒಂದು ವರದಿ ಕೊಟ್ಟಿದ್ದೀವಿ. ಪ್ರತಿ ವರ್ಷ ನಮ್ಮ ವಿಜ್ಞಾನಿಗಳು ಅಲ್ಲಿನ ಆಯ್ದ ಭಾಗಗಳಿಗೆ ಹೋಗಿ ಆ ಕ್ರೀಪ್ ಅಂತ ಆಗ್ತಾ ಇರುತ್ತೆ, ಸ್ಲೈಡ್ ಆಗೋದಕ್ಕೆ ಮುಂಚೆ ಸ್ಲೋ ಮೂಮೆಂಟ್ ಕ್ರೀಪ್ ಇರುತ್ತೆ, ಅದನ್ನು ಮಾನಿಟ್ರಿಂಗ್ ಮಾಡ್ತಾರೆ. ಎಷ್ಟು ಸೆಂಟಿಮೀಟರ್ ಜರುಗಿದೆ ಅದನ್ನು ನಾವು ಲೆಕ್ಕ ಹಾಕ್ತೀವಿ. ಅದರ ಆಧಾರದ ಮೇಲೆ ಯಾವುದು ಮುಂದಿನ ವರ್ಷ ಆಗ್ಬೋದು, ಯಾವುದು ಬೇಗ ಆಗ್ಬೋದು, ಅದರ ಆದ್ಯತೆ ಮೇರೆಗೆ ಆಗುವ ಸಾಧ್ಯತೆ ಇರೋ ಕಡೆ ಮನೆಗಳಿದ್ದರೆ, ಊರುಗಳಿದ್ದರೆ ಅವನು ಸ್ಥಳಾಂತರ ಮಾಡಿ. ಇದಕ್ಕಿಂತ ಹಿಂದೆ ಒಂದು ಪ್ರಶ್ನೆ ಬಂದಿತ್ತು, ತಡೆಗಟ್ಟಬಹುದಾ ಅಂತ. ತಡೆಗಟ್ಟೋದ್ರ ಬಗ್ಗೆ ಆಲೋಚನೆ ಮಾಡಿದರೆ ಪ್ರಪಂಚದಲ್ಲಿ ಕೆಲವು ಭಾಗಗಳಲ್ಲಿ ಕೆಲವು ಪ್ರಯತ್ನಗಳಾಗಿದೆ. ಈ ಗ್ರಿಂಡಾವಿಕ್ ಅಂತ ಒಂದು ಟೌನು ಐಸ್ಲ್ಯಾಂಡಲ್ಲಿ ಪ್ರಸಕ್ತದಲ್ಲಿ ಕಳೆದ ವರ್ಷದಿಂದ 4-5 ಬಾರಿ ದೊಡ್ಡ ಮಟ್ಟದ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಲಾವಾರಸ ಹರಿದು ಬರ್ತಾ ಇದೆ. ಹರಿದು ಬಂದು ಆ ಪಟ್ಟಣದ ಕಡೆ ಬಂದಾಗ ತಡೆಗೋಡು ನಿರ್ಮಾಣ ಮಾಡಿದ್ರು, ಮಣ್ಣಿನ ಬಂಡ್ ಮಾಡಿದ್ರು. ಆದರೆ ಲಾವಾರಸ ಅದನ್ನು ನುಂಗಾಕ್ಬಿಡ್ತು. ಯಾಕೆಂದರೆ ಟೆಂಪ್ರೇಚರ್ 1000 ಡಿಗ್ರಿ ಇರುತ್ತೆ. ಅದು ಮಣ್ಣನ್ನು ಕರಗಿಸಿ ಕಲ್ಲನ್ನು ಕರಗಿಸಿ ಸೇರಿಸ್ಕೊಂಬಿಟ್ಟು ಮುಂದಕ್ಕೆ ಬರುತ್ತೆ. ಅಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಮೌಂಟ್ ಪೆಲಿ ಅಂತ ಒಂದು ಸ್ಫೋಟವಾದಾಗ ಒಂದು ಪುಟ್ಟ ಡೆಟೋನೇಟರ್, ಸ್ಮಾಲ್ ಆಟಮ್ ಬಾಂಬ್ ಥರ ಒಂದು ಬಾಂಬು ಸ್ಫೋಟ ಮಾಡಿ ಒಂದು ಗುಡ್ಡ ನಿರ್ಮಾಣ ಮಾಡಿ ಆ ಹರಿಯುವ ಲಾವಾರಸನ ಡೈವರ್ಟ್ ಮಾಡಿ ಆ ಪಟ್ಟಣ ಉಳಿಸೋ ಪ್ರಯತ್ನ ಮಾಡಿದರು. ಅದೇ ರೀತಿ ಈ ರೀತಿ ಐಡೆಂಟಿಫೈಡ್ ಝೋನ್ಗಳಲ್ಲಿ ಪಾತ್ ಆಫ್ ದಿ ಲ್ಯಾಂಡ್ ಸ್ಲೈಡ್ ಗೊತ್ತಾಗುತ್ತೆ. ಇಳಿಜಾರು ಸ್ಟೀಪ್ ಇಲ್ಲಿದೆ, ಅಲ್ಲಿಂದ ಇಲ್ಲಿ ಬರುತ್ತೆ, ಈ ಸ್ಟೀಪ್ ಮೂಲಕ ಕೆಳಕ್ಕೆ ಹೋಗುತ್ತೆ ಅಂತ. ಆ ದಾರಿನಲ್ಲಿ ಯಾವುದಾದ್ರು ಗ್ರಾಮ ಇದ್ದರೆ ಸ್ಥಳಾಂತರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಅದಕ್ಕೆ ಮುಂಚೆನೇ ಎಲ್ಲಾದರೂ ಒಂದು ಸೂಟಬಲ್ ಪಾಯಿಂಟಲ್ಲಿ ಈ ಡೈನಮೈಟ್ ಇಟ್ಟು ಬ್ಲಾಸ್ಟ್ ಮಾಡಿ ಒಂದು ಗುಡ್ಡ ನಿರ್ಮಾಣ ಮಾಡಿ ಅಥವಾ ಕಲ್ಲಿನ ರಾಶಿ ಹಾಕಿ ಒಂದು ಅಡೆ ನಿರ್ಮಾಣ ಮಾಡಿ ಆ ಲ್ಯಾಂಡ್ ಸ್ಲೈಡ್ ಪ್ರವಾಹನ ಡೈವರ್ಟ್ ಮಾಡೋಕ್ಕೆ ಸಾಧ್ಯನಾ, ಅದು ಪ್ರಯತ್ನ ಮಾಡಬಹುದು.